ಮಾರ್ಚ್ 12ರಂದು ರೇಣುಕಾಚಾರ್ಯರ ಜಯಂತಿ ನಿಮಿತ್ತವಾಗಿ ಬೀದರ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿರುವ ಶಿವಕುಮಾರ್ ಶೀಲ್ವಂತ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಯಂತಿ ಆಚರಣೆ ಯಾವ ರೀತಿಯಾಗಿ ಮಾಡಬೇಕು, ಮೆರವಣಿಗೆ ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ 12ರಂದು ನಡೆಯುವ ರೇಣುಕಾಚಾರ್ಯ ಜಯಂತಿಯ ಪೂರ್ವಭಾವಿ ಸಭೆಯನ್ನು ನಡೆಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಸಮಾಜದ ಮುಖಂಡರೊಂದಿಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅಲ್ಲದೆ ಮಾರ್ಚ್ ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ರಥದಲ್ಲಿ ಭಾವಚಿತ್ರ ಇಟ್ಟು ವಿವಿಧ ಕಡೆ ಮೆರವಣಿಗೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಸುಮಾರಾಗಿ ಬಟ್ ಮೀಟಿಂಗ್ ಇರೋದು ಯಾವ ಪತ್ರಿಕೆ ಬಂದ್ರೆ ಸರ್ ನಾವು ನಮ್ಮ ಸಮಾಜ ಕಟ್ಟಿ ಮಾಡಿ ಪಾಪ್ನಸಲ್ಲಿ ನಿಮ್ಗೆ ಹೇಳಿ ಈ ಜಯಂತಿ ದಿವಸ ನೀವು ಎಷ್ಟು ಜನ ಬಂದಿರಿ? ಬಹಳ ಕಡಿಮೆ ಜಯಂತಿ ದಿವಸ ಇಷ್ಟು ಜನ ಬರ್ತಾರೆ. ಇಲ್ಲ ಸರ್, ಇಲ್ಲ ನಾವು ಸಂಖ್ಯೆ ಬಗ್ಗೆ ಮಾತಾಡೋದು ಸರ್. ಬಟ್ ಇಲ್ಲ ಸರ್, ಸಂಖ್ಯೆ ಬಗ್ಗೆ ಇಲ್ಲ ಅಂದ್ರೆ ನೀವು ಪ್ರಚಾರ ಇದೆ ಸರ್, ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ಮಾಡ್ಬೇಕು ಸರ್ ಅಷ್ಟೇ. ನೀವು ಮಾಡಿಲ್ಲ ಅಂದ್ರೂ ನಾವು ಮಾಡ್ತೀವಿ ಸರ್, ನಾವು ಮಾಡಿ ಆಲ್ರೆಡಿ ಅದು ಬೇರೆ. ಸಲ್ಲಿಸಿ ಕೆಳಗಡೆಯಿಂದ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಕೆಳಗಡೆಯಿಂದ ರಥದ ಮೂಲಕ ಮೆರವಣಿಗೆಯನ್ನ ಆರಂಭ ಮಾಡ್ತೀವಿ. ಸೊ ಶಿವಾಜಿ ಚೌಕ್, ನಮ್ಮ ಬಸವೇಶ್ವರ ಸರ್ಕಲ್, ಆಮೇಲೆ ಅಂಬೇಡ್ಕರ್ ಸರ್ಕಲ್, ಅದಾದಮೇಲೆ ಕರಿಯಪ್ಪ ಸರ್ಕಲ್ಲು, ರಂಗಮಂದಿರ, ಈ ಒಂದು ಪ್ರೋಸೆಸ್ ಇದೆ. ಇದೇ ಪ್ರಕಾರ ನಾವು ಪ್ರತಿಯೊಂದು ಜಯಂತಿನೂ ಕೂಡ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ 10 ಗಂಟೆ ಅಂದರೆ ತಾವು 10 ಗಂಟೆ ಮಾಡೋಣ, 10:15 ತಗೊಳ್ಳೋಣ ಅಂತ ನನ್ನ ಒಪಿನಿಯನ್. 9 ಗಂಟೆ ಮಾಡೋಣ ಯಾಕಂದ್ರೆ ಸರ್ ಬಿಸಿಲು ಅದ, ಅಲ್ಲಿ ಹೋಗಿ ಬರ್ಲಿಕ್ಕೆ ಸರ್ ಎಲ್ಲರಿಗೂ ತಕ್ಲೀಫ್ ಆಯ್ತದ. 9 ಇತ್ತು ಸರ್. ಇಲ್ಲ, ನಾ ಹೇಳ್ಬಿಡ್ತೀನಿ, ಆಮೇಲೆ ನೀವು ನಿಮ್ದೇ ಟೈಮು ನೀವೇನೇನು ಹೇಳ್ತೀರಿ ಅದರ ಪ್ರಕಾರ ನಾವು ಮಾಡೋಣ. ಸೊ ಉತ್ಸವ ಆಚರಣೆ ಮಾಡೋಣ. ರಂಗಮಂದಿರನಲ್ಲಿ 12:30ವರೆಗೆ ಬಂದರೆ ಅಲ್ಲಿ ಚೆನ್ನಾಗಿ ಟೈಮ್ ಇರುತ್ತೆ, ಆಚರಣೆ ಮಾಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಲ್ಲದೆ ಪ್ರತಿ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕಂತ ತಿಳಿಸ್ತೀವಿ ಮತ್ತು ಒಂದು ರೈಟಿಂಗ್ ಲೆಟರ್ನು ಕೂಡ ಕಳಿಸ್ತೀವಿ. ಹಿಂದೆ ಜಯಂತ್ಯೋತ್ಸವನಲ್ಲಿನೂ ಕೂಡ ಈ ಥರ ಹೇಳ್ತಾ ಇದ್ರು, ಕೆಲವೊಂದು ಕಡೆ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸ್ತಾ ಇಲ್ಲ. ಸೊ ಇಲ್ಲಿಂದ ನಾವು ನಮ್ಮ CO ಸಾಹೇಬರಿಗೂ ಕೂಡ ಒಂದು ಪತ್ರ ಬರಿತೀವಿ. ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲಿಕ್ಕೆನೂ ಕೂಡ ಹೇಳ್ತೀವಿ. ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ವಾಟ್ಸಪ್ ಗ್ರೂಪ್ನೂ ಕೂಡ ಇದೆ, ಅವರಿಗೂ ಕೂಡ ಇನ್ ರೈಟಿಂಗ್ನೂ ಕೂಡ ಹೋಗ್ತೈತೆ. ಸೊ ಅಲ್ಲಿನೂ ಕೂಡ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲಿಕ್ಕೆ ನಾವು ತಿಳಿಸ್ತೀವಿ. ಆಮೇಲೆ ರಥದ್ದು ಪ್ಲಸ್ ಕುಡಿಯುವ ನೀರಿಂದು ಎಲ್ಲ ನಮ್ಮ CMC ಕಮಿಷನರ್ ಅವರು ಮಾಡ್ತಾರೆ. ಎಲ್ಲ ಶಾಲಾ ಅವ್ರ ಪರವಾಗಿ ಬಂದು ಸುಭಾಷ್ ಬಂದಾರೆ, ಅವ್ರದ್ದು ಇದು ರೇಣುಕಾಚಾರ್ಯರವರ ಜಯಂತಿ ಉತ್ಸವ ಕುರಿತು 2 ದಿವಸ ಸರ್ಕಾರಿ ಕಚೇರಿಗಳ ಮೇಲೆ ದೀಪಾಲಂಕಾರ ಪ್ಲಸ್ ಇಲ್ಲಿ ಎಲ್ಲ ಸರ್ಕಲ್ಗಳ ಮೇಲೆ ಕೂಡ ದೀಪಾಲಂಕಾರ ಆಗ್ತೈತಿ 2 ದಿವಸ. ಆಮೇಲೆ ಪೊಲೀಸರು ಈ ಮೆರವಣಿಗೆ ಹೋಗೋ ಮೂಲಕ ಬಂದೋಬಸ್ತನ್ನು ಕೂಡ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ಪ್ರತಿಯೊಂದು ಜಯಂತಿ ಉತ್ಸವ ಹೇಗಿದೆ, ಆಮೇಲೆ ನಮ್ಮ AD ಕನ್ನಡ ಅಂಡ್ ಕಲ್ಚರ್ನಿಂದ ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.